ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇನ್ಫೋಸಿಸ್ ಬೈಬ್ಯಾಕ್ ಡೀಟೇಲ್ಸು. ಶೇರ್ ಬೈಬ್ಯಾಕು ಇನ್ಫೋಸಿಸ್ದು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡಿದರು ಹಾಗೂ ನವಂಬರ್ 20 ಅಂದರೆ ನಾಳೆಯಿಂದ ಅದು ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಕ್ಲೋಸಿಂಗ್ ಆಗೋದು ನವಂಬರ್ 26ನೇ ತಾರೀಕು. 18,000 crores ವರ್ತ್ ಶೇರ್ಸನ್ನು ಬೈಬ್ಯಾಕ್ ಮಾಡ್ತಾರೆ. ಇದು ಹೈಯೆಸ್ಟ್ ಬೈಬ್ಯಾಕು ಇನ್ಫೋಸಿಸ್ ಹಿಸ್ಟ್ರಿಯಲ್ಲಿ. 1,800 rupees ಪರ್ ಶೇರು ಬೈಬ್ಯಾಕ್ ಮಾಡ್ತಾರೆ ಹಾಗೂ 2022 ಲಾಸ್ಟಲ್ಲಿ ಇನ್ಫೋಸಿಸ್ಸು ಶೇರ್ ಬೈಬ್ಯಾಕ್ ಮಾಡಿದರು. ಆವಾಗ 9,300 crores ವರ್ತು. ಇದರಲ್ಲಿ 2 ಕ್ಯಾಟಗರಿ ಅಂತ ಮಾಡಿದ್ದಾರೆ ಬೈಬ್ಯಾಕಿಗೆ. ಸ್ಮಾಲ್ ಶೇರ್ ಹೋಲ್ಡರ್ಸಲ್ಲಿ 15% ಆಫ್ ದ ಟೋಟಲ್ ಬೈಬ್ಯಾಕು ಅವರಿಗೆ ರಿಸರ್ವ್ ಮಾಡ್ತಾರೆ ಹಾಗೂ ಬಾಕಿ ಜನರಲ್ ಕ್ಯಾಟಗರಿಗೆ. ರಿಸರ್ವ್ಡ್ ಕ್ಯಾಟಗರಿ ಅಥವಾ ಸ್ಮಾಲ್ ಶೇರ್ ಹೋಲ್ಡರ್ಸ್ಗೆ 2:11 ರೇಷಿಯೋ ಅಂದರೆ 11 ಶೇರ್ ಇದ್ದರೆ 2 ಶೇರ್ ಮಾತ್ರ ಬೈಬ್ಯಾಕಿಗೆ ಅವರು ವಾಪಸ್ ಕಂಪ್ನಿಗೆ ಕೊಡ್ಬೋದು. ಹಾಗೂ ಜನರಲ್ ಕ್ಯಾಟಗರಿಯಲ್ಲಿ 17:706 ಅಂದರೆ 706 ಶೇರ್ ಇದ್ದರೆ 17 ಶೇರ್ಸ್ ಮಾತ್ರ ಕಂಪ್ನಿ ಬೈಬ್ಯಾಕ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಎಲ್ಲ ಶೇರ್ಸು ನಿಮ್ಮದು ಬೈಬ್ಯಾಕಿಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬೈಬ್ಯಾಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಇಮೇಲಿಗೆ ಒಂದು ಡೀಟೇಲ್ಸ್ ಬಂದಿರ್ತದೆ ಇನ್ಫೋಸಿಸ್ ಶೇರ್ ಹೋಲ್ಡರ್ಸ್ಗೆ, ಅದರ ಪ್ರಕಾರ ಡಿಸಿಷನ್ ತೊಗೋಬೋದು. ನ್ಯೂಸ್ ನಂಬರ್ 2, HAL ಟು ಡೆಲಿವರ್ 8 ತೇಜಸ್ ಫೈಟರ್ಸ್ ಇನ್ ನೆಕ್ಸ್ಟ್ 2 to 3 years. HAL ಅನೌನ್ಸ್ ಮಾಡಿದ್ದಾರೆ 8 ತೇಜಸ್ MK1A ಫೈಟರ್ಸನ್ನು ನೆಕ್ಸ್ಟ್ 2 to 3 yearsಲ್ಲಿ ಅವರು ಡೆಲಿವರ್ ಮಾಡ್ತಾರೆ ಇಂಡಿಯನ್ ಏರ್ಫೋರ್ಸಿಗೆ. ಯಾಕಂದರೆ ಅವರು ಜನರಲ್ ಎಲೆಕ್ಟ್ರಿಕ್ ಜೊತೆಗೆ ಎಂಜಿನ್ ಸಪ್ಲೈ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಹಾಗೂ ಇನ್ನೂ ಸುಮಾರು ಏರ್ಕ್ರಾಫ್ಟ್ಸು ನೆಕ್ಸ್ಟು 7 to 10 yearsಲ್ಲಿ ಅವರು ಡೆಲಿವರ್ ಮಾಡ್ತಾರೆ ಇಂಡಿಯನ್ ಏರ್ಫೋರ್ಸಿಗೆ. ಸ್ವಲ್ಪ ಡಿಲೇ ಆಗಿದೆ, ಆದರೆ ಈಗ ಡೆಲಿವರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, ಗುಡ್ ರ್ಯಾಲಿ ಫಾರ್ ಮಾರ್ಕೆಟ್ಸ್ ಟುಡೇ. ಇವತ್ತು ಮತ್ತೊಮ್ಮೆ 26,000 ಮಾರ್ಕಿಂದ ಜಾಸ್ತಿ ಕ್ಲೋಸ್ ಆಗಿದೆ ನಿಫ್ಟಿ. IT ಸ್ಟಾಕ್ಸು ಇವತ್ತು ಚೆನ್ನಾಗಿ ರ್ಯಾಲಿ ಆಗಿದೆ. ಟಾಪ್ ಸೆಕ್ಟರಲ್ ಗೇನರ್ಸ್ ಆಗಿತ್ತು. ಹಾಗೂ ಈ ರ್ಯಾಲಿ ಇನ್ನೂ ಸಸ್ಟೇನ್ ಆಗ್ಬೋದಾ, ಹೊಸ ಲೈಫ್ ಟೈಮ್ ಹೈ ಟಚ್ ಆಗ್ಬೋದಾ ಅಂತ ನೋಡಬೇಕಾಗುತ್ತೆ. 7 ಸತಿ ನಿಫ್ಟಿ 26,000 ಮಾರ್ಕ್ ಹತ್ರ ಬಂದು ಮತ್ತೆ ಕೆಳಗೆ ಹೋಗಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಗ್ರೋ ಶೇರ್ಸು ಫಸ್ಟ್ ಟೈಮು ಇವತ್ತು ಕೆಳಗೆ ಬಿತ್ತು ಹಾಗೂ 10% ಲೋವರ್ ಸರ್ಕ್ಯೂಟ್ ಹೊಡ್ತಿದೆ. ಸೊ ಅವರ IPO ಆದಮೇಲೆ ಫಸ್ಟ್ ಡೇ ನೆಗೆಟಿವ್ ಕ್ಲೋಸ್ ಆಗಿದ್ದು, ಪ್ಲಸ್ಸು ಅವರ ಶೇರ್ ಪ್ರೈಸ್ ಇವತ್ತು 10% ಬಿತ್ತು. ಈಗ 170 rupees ಪರ್ ಶೇರ್ ಆಗಿದೆ. ಸುಪ್ರೀಂ ಕೋರ್ಟ್ ಅವರು ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡಿದರು. ಮ್ಯಾರಿಡ್ ಹಿಂದೂ ವಿಮೆನ್ ಯಾರಿದ್ದಾರೆ ಅವ್ರಿಗೆ ಮಕ್ಕಳಿಲ್ಲ ಅಂದರೆ ಅಥವಾ ಗಂಡಂದ್ರಿಲ್ಲ ಅಂದರೆ ಅವ್ರು ಬೆಟರ್ ಒಂದು ವಿಲ್ ಬರೀಬೇಕಂತ. ಯಾಕಂದರೆ ಫ್ಯೂಚರ್ ಡಿಸ್ಪ್ಯೂಟ್ ಆಗ್ಬೋದು ಬಿಟ್ವೀನ್ ಅವರ ಪೇರೆಂಟ್ಸ್ ಮತ್ತು ಪೇರೆಂಟ್ಸ್ ಇನ್ ಲಾ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 143 ಪಾಯಿಂಟು ಅಪ್ಪು 26,053 ಕ್ಲೋಸ್ ಆಯಿತು. ಸೆನ್ಸೆಕ್ಸು 513 ಪಾಯಿಂಟ್ ಅಪ್ಪು 85,186 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮ್ಯಾಕ್ಸ್ ಹೆಲ್ತ್ ಕೇರ್ 4.27% ಅಪ್ಪು, HCL ಟೆಕ್ 4.23% ಅಪ್ಪು, ಇನ್ಫೋಸಿಸ್ 3.68% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ 2.81% ಡೌನು, ಕೋಲ್ ಇಂಡಿಯಾ 1.28% ಡೌನು, ಮಾರುತಿ ಸುಜುಕಿ 1.02% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LTI ಮೈಂಟ್ರಿ 3.75% ಅಪ್ಪು, ಸಂವರ್ಧನ ಮದರ್ಸನ್ 2.94% ಅಪ್ಪು, ಇನ್ಫೋ ಎಡ್ಜ್ 2.82% ಅಪ್ಪು. ಟಾಪ್ ಲೂಸರ್ಸು JSW ಎನರ್ಜಿ 2.52% ಡೌನು, ಅದಾನಿ ಎನರ್ಜಿ 1.99% ಡೌನು, ಹ್ಯಾವೆಲ್ಸ್ 1.88% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,288 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,511 ಸ್ಟಾಕ್ಸು, 46% ಅಪ್ಪು, 54% ಡೌನು. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 729 ಕೋಟಿ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 6,157 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,486 per gram, ಸಿಲ್ವರ್ 165 rupees per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 88.58 rupees, €1 102.53. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. ಭಾರತಿ ಏರ್ಟೆಲ್ 52-week ಹೈ 2,166, ಕ್ಲೋಸಿಂಗ್ 2,160. ಹೀರೋ ಮೋಟೋಕಾಪ್ 5,917 52-week ಹೈ, ಕ್ಲೋಸಿಂಗು 5,877. SBI 984 52-week ಹೈ, ಕ್ಲೋಸಿಂಗು 983. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52-week ಲೋ. ರೇಮಂಡು 52-week ಲೋ 493, ಕ್ಲೋಸಿಂಗ್ 507. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.31% ಡೌನು, ಜಪಾನ್ 0.03% ಡೌನು,
ಜರ್ಮನಿ 0.03% ಡೌನು, ಫ್ರಾನ್ಸ್ 0.26% ಡೌನು, UK 0.08% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.17% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.